ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾನಿವಾಗ ಮಾಡ್ತಾ ಇರೋದು ಸ್ವೀಟ್ ಶಂಕರಪಾಳೆ ಮಾಡ್ಲಿಕ್ಕತ್ತೀನಿ. ಇದರಲ್ಲಿ ಖಾರ ಶಂಕರಪಾಳೆ ಅಂತಲೂ ಬರುತ್ತೆ, ಹಾಗೆ ಸ್ವೀಟ್ ಅಂತಲೂ ಬರುತ್ತೆ. ನಾವು ಮಾಡ್ತಾ ಇರೋದು ಸ್ವೀಟ್ ಶಂಕರಪಾಳೆ ಮಾಡ್ಲಿಕ್ಕತ್ತೀವಿ. ಇದು ಮಾಡಲಿಕ್ಕೆ ಸಕ್ಕರೆ ಬೇಕಾಗುತ್ತೆ, ಹಾಲು ಬೇಕಾಗುತ್ತೆ, ತುಪ್ಪ ಬೇಕಾಗುತ್ತೆ, ಸ್ವಲ್ಪ ಏಲಕ್ಕಿ ಪುಡಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾವು ಏನೇನು ತೊಗೊಂಡಿದ್ದೀವಿ ಅಂತಂದರೆ ಹಾಲು, ಸಕ್ಕರೆ ಮತ್ತು ತುಪ್ಪ, ಇವು ಮೂರೂ ನಾವು ಯಾವ ಗ್ಲಾಸಿಂದ ತೊಗೊಂಡಿರ್ತೀವಿ ಅದೇ ಗ್ಲಾಸಿಂದ ಸೇಮ್ ಪ್ರಮಾಣದಲ್ಲಿ ನಾವು ಅಳತೆ ಮಾಡಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಅದನ್ನ ಮೂರೂ ಬಿಸಿ ಮಾಡಬೇಕು. ಸಕ್ಕರೆ ಕರಗಬೇಕಲ್ಲ, ಅದನ್ನು ಸ್ವಲ್ಪ ಕರಗಿಸ್ಬೇಕಾಗುತ್ತೆ. 1-2 ನಿಮಿಷ ಒಲೆಯೊಳಗೆ ಇಟ್ಟು ಕರಗಿಸಿ ಚೆಂದಾಗಿ ಅದು ಕರಗಿದ ನಂತರ ನಾವು ಮೈದಾನ ತೊಗೊಂಡಿದ್ವಿ. ಮೈದಾ ಸ್ವಲ್ಪ ಹಾಕೋಬೇಕು. ನಮ್ಗೆ ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೆ ನೋಡಿಕೊಂಡು ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ತೊಗೊಂಡಿದ್ದೆ ನಾನು ಮೈದಾನ. ಆ ರೀತಿಯಿಂದ ತೊಗೊಂಡು ನಾವು ಚಪಾತಿ ಯಾವ ಹಿಟ್ಟಲ್ಲಿ ನಾದ್ತೀವಿ, ಯಾವ ಥರ ನಾದ್ತೀವಿ ಆ ರೀತಿಯಾಗಿ ಇದನ್ನು ನಾವು ನಾದಬಾರ್ದು. ಸ್ವಲ್ಪ ರಫ್ ಆಗಿ ಇರಬೇಕು, ಬಿರುಸಾಗಿ ಇರಬೇಕು. ಆ ರೀತಿಯಾಗಿ ಲಟ್ಸಿದ್ರೆ ನಮ್ಮದು ಶಂಕರಪಾಳೆ ಪದರ ಲೇಯರ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಆ ಥರ ಉಳ್ಳಿ ಮಾಡಿಕೊಂಡು ನಾವು ಚಪಾತಿ ಥರ ಲಟ್ಟಿಸ್ಬೇಕು. ಹಾಗೆ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಲೇಯರ್ ಆಗಿ ಬರುತ್ತೆ, ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಲಟ್ಟಿಸಿ ಕೊರ್ಕೊಂಡಿದ್ದೀನಿ. ಯಾವ ಶೇಪಲ್ಲಿ? ಶಂಕರಪಾಳೆ ಶೇಪಲ್ಲಿ ಕೊರೆದಿದ್ದೀವಿ. ನೋಡಿ ಯಾವ ಥರ ಕಾಣ್ಲಿಕ್ಕತ್ತಿದೆ, ನೋಡಿದ್ರೇ ಸೂಪರಾಗಿ ಕಾಣಿಸುತ್ತಾ ಇದೆ. ಇದನ್ನು ಲಟ್ಸೋವಾಗ ನಾವು ದಪ್ಪ ರೀತಿಯಾಗಿ ಲಟ್ಟಿಸ್ಬೇಕಾಗುತ್ತೆ, ಪೂರ ತೆಳುವಾಗಿ ಲಟ್ಟಿಸ್ಬಾರ್ದು. ಹಾಗೆ ಲಟ್ಸಿದ್ರೆ ಅದು ಸ್ವಲ್ಪ ಬಿರುಸಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ವಲ್ಪ ಇಲ್ಲಿ ನಾವು ಎಣ್ಣೆನ ಕಾಯಕ್ಕಿಟ್ಟು ಅದರಲ್ಲಿ ಕಾದ ನಂತರ ನಾವು ಇದನ್ನು ಶಂಕರಪಾಳೆ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿಟ್ಟೆ ಒಳಗೆ ಹಸಿ ಬಿಸಿ ಹಾಗೆ ಇರುತ್ತೆ ಅನ್ನೋ ಸಂಬಂಧಾಗಿ ನಾವು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ನೋಡಿ ಯಾವ ಕಲರ್ ಆಗಿದೆ ಅಂತ. ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಜಾಸ್ತಿ ಬ್ರೌನ್ ಆದರೆ ಕರಗಾಗ್ಬಿಡುತ್ತೆ, ತೆಗೆದುಬಿಡಬೇಕು. ಬೇಗನೆ ಆಗುವಲ್ಲ ಹೀಗುವಲ್ಲ ಆ ರೀತಿಯಾಗಿ ಇರಬೇಕಾಗುತ್ತೆ. ಇದು ಮಸ್ತ್ ರುಚಿಯಾಗಿತ್ತು, ಮಸ್ತ್ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಮಾಡಿ ನೋಡಿ ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಚಿಕ್ಕ ಮಕ್ಕಳಿಗೆ ಇದನ್ನು ತಿನ್ನೋಕೆ ಕೊಟ್ಟರೆ ಚಾಕ್ಲೇಟ್ ಅಂತ ಹಾಗೆ ಸೀಪ್ತಾ ತಿಂತಾರೆ. ಹೆಂಗಾಗಿತ್ತಂತ ಹೇಳಿ. ಮಸ್ತ್ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಇದು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಬೇಗ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಪಟ್ ಅಂತ 10 ನಿಮಿಷದಲ್ಲೇ ರೆಡಿ ಆಗುತ್ತೆ ಇದು. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಬಾಯ್, ಥ್ಯಾಂಕ್ ಯು.